ನಮಸ್ಕಾರ ಸ್ನೇಹಿತರೆ, ಕಳೆದ ವಾರ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಜಾಗತಿಕ ಸಮಾವೇಶ ನಡೀತು. ಕರ್ನಾಟಕದಿಂದಲೂ ಸಹಿತ ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಅವರ ತಂಡ ಭಾಗವಹಿಸಿತ್ತು. ಆದರೆ ಅಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿದಂಥ ಭಾಷಣ ನಿಜಕ್ಕೂ ಸಹಿತ ರಾಷ್ಟ್ರಪ್ರೇಮದ ಹಾಗೂ ರಾಷ್ಟ್ರಭಕ್ತಿಯ ಪ್ರತೀಕವಾಗಿತ್ತು. ಸ್ನೇಹಿತರೆ, ಅದೇನು ಹಾಗೂ ರಾಜ್ಯದಲ್ಲಿರುವಂತಹ ಡಿ.ಕೆ. ಸುರೇಶ್ ಅವರು ಸಹಿತ ಪ್ರಗತಿಪರವಾಗಿ ಯೋಚನೆ ಮಾಡಿ, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ತಮ್ಮ ವಾದವನ್ನ ಸರ್ಕಾರದ ವಿರುದ್ಧ ಮಂಡಿಸಿದ್ದಾರೆ. ಅದು ಏನು, ಇದರಿಂದಾಗುವ ಪರಿಣಾಮ ಏನು ಎಂಬುದನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ದಾವೋಸ್ನಲ್ಲಿ ವಿಶ್ವ ಜಾಗತಿಕ ಆರ್ಥಿಕ ಮಹಾಸಮ್ಮೇಳನ ನಡೀತು. ಅಲ್ಲಿ ವಿಶ್ವದ ಎಲ್ಲ ಗಣ್ಯಾತಿ ಗಣ್ಯರು, ಫೈನಾನ್ಸಿಯರ್ಸ್ ಹಾಗೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ವಿಶ್ವದ ಭಾಗವಹಿಸಿದ್ರು. ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಘನತವೆತ್ತ DCM ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸಿದ್ರು, ಅವರ ತಂಡದವರು ಭಾಗವಹಿಸಿದ್ರು. ಅಲ್ಲಿ ಡಿ.ಕೆ. ಶಿವಕುಮಾರ್ ಬಾಯಲ್ಲಿ ಬಂದಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಏನಪ್ಪಾ ಅಂದ್ರೆ, ಭಾರತ ಮುನ್ನುಗ್ಗುತ್ತಿದೆ, ಇಂಡಿಯಾ ಈಸ್ ಶೈನಿಂಗ್ ಥ್ರೂ ಕರ್ನಾಟಕ ಬ್ಯಾಂಗಳೂರು ಅಂದ್ರು. ಭಾರತ ಮುಂದುವರಿಯುತ್ತಿದೆ, ಮುನ್ನುಗ್ಗುತ್ತಿದೆ ಹಾಗೂ ಭಾರತ ಶೈನಿಂಗ್ ಆಗ್ತಾ ಇದೆ ಥ್ರೂ ಕರ್ನಾಟಕ ಬ್ಯಾಂಗಳೂರು ಮೂಲಕ ಅಂದ್ರು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇದನ್ನ ನೀವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ವರಿಷ್ಠರಾದಂತಹ ರಾಹುಲ್ ಗಾಂಧಿಯವರು ಹೊರದೇಶಗಳಿಗೆ ಹೋದಾಗ ಇಂಡಿಯಾದ ಎಕಾನಮಿ ಅನ್ನೋದು ಸತ್ತೋಗಿದೆ, ಎಕಾನಮಿ ಗ್ರೋತ್ ಅನ್ನೋದು ರಿವರ್ಸ್ ಗೇರ್ ಅಲ್ಲಿದೆ, ಭಾರತ ಎಲ್ಲ ಸಮಸ್ಯೆಗಳಿಂದ ನಲುಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಅಮೆರಿಕದ ಅರೆಹುಚ್ಚ ಅಧ್ಯಕ್ಷ ಇಂಡಿಯಾದಲ್ಲಿ ಎಕಾನಮಿ ಸತ್ತೋಗಿದೆ ಅಂದ್ರು. ಮತ್ತೆ ಅದನ್ನೇ ರಾಘ ಅವರು ಪುನರುಚ್ಚರಿಸಿದ್ರು. ಯೋಚನೆ ಮಾಡಿ, ರಾಘ ಅಂದ್ರೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ವರಿಷ್ಠ ನಾಯಕರು. ಗಾಂಧಿ ಫ್ಯಾಮಿಲಿಯವರು ಅವರು ಇಂಡಿಯಾ ಎಕಾನಮಿ ರಿವರ್ಸ್ ಗೇರ್ ಅಲ್ಲಿದೆ ಅಂದ್ರೆ ಅವರದೇ ಆದಂತಹ, ಅವರದೇ ಪಕ್ಷದ ಅಧ್ಯಕ್ಷರಾದಂತಹ, ಅವರದೇ ಪಕ್ಷದ DCM ಕಾಂಗ್ರೆಸ್ನಲ್ಲಿ ಆಗಿರುವಂತಹ, ಅವರದೇ ಪಕ್ಷದ ನಾಯಕರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಇಂಡಿಯಾ ಈಸ್ ಶೈನಿಂಗ್, ಇಂಡಿಯಾ ಮುನ್ನುಗ್ಗುತ್ತಿದೆ, ಆರ್ಥಿಕವಾಗಿ ಪ್ರಬಲರಾಗ್ತಾ ಇದೆ ಅಂತ ಹೇಳಿದ್ರು. ಇದು ನಿಜಕ್ಕೂ ಸಹಿತ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ತಲ್ಲಣವನ್ನು ಉಂಟು ಮಾಡ್ತಾ ಇದೆ. ಅವರು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕಕ್ಕೆ ಬಂದಾಗ ಪ್ರಶ್ನೆಯವರು ಕೇಳಿದ್ರು, ಅಂದ್ರೆ ಮಾಧ್ಯಮದವರು ಕೇಳಿದ್ರು, ಏನ್ ಸರ್, ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರೆ, ಅವರ ಪ್ರತಿನಿಧಿಯಾಗಿ ಹೋದಂತ ನೀವು ಈ ಮಾತನ್ನ ಹೇಳ್ತೀರಾ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ
ಒಂದು ವಿಚಾರವನ್ನು ಹೇಳಿದರು. ರಾಹುಲ್ ಗಾಂಧಿ ಅವರು ಯಾವ ರೀತಿ ಯೋಚನೆ ಮಾಡಿದರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಭಾರತದ ಧ್ವಜವನ್ನ, ಭಾರತದ ಚಿಹ್ನೆಯನ್ನ ಹಾಕೊಂಡು ಹೋಗಿ ಭಾರತದ ಗೌರವವನ್ನ ನಾನು ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಹರಾಜಾಕ್ಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಸಹಿತ ರಾಷ್ಟ್ರಭಕ್ತಿ ಇದೆ, ರಾಷ್ಟ್ರ ಪ್ರೇಮವಿದೆ. ನಮ್ಮ ರಾಜಕೀಯವನ್ನ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಬಿಟ್ಟು ಇದ್ದ ಸತ್ಯವನ್ನ ನಾನು ಹೇಳಿದ್ದೀನಿ ಎಂದ್ರು. ಇದರಿಂದ ನಿಮಗೆ ಅನುಕೂಲ ಆಗುತ್ತಾ ಸಾರ್? ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಎಫೆಕ್ಟ್ ಆಗಲ್ವಾ ಸಾರ್ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಯೋಚನೆನೇ ಬೇರೆ. ಆದರೆ ನಾನು ನನ್ನ ಕರ್ನಾಟಕವನ್ನ, ನನ್ನ ಬೆಂಗಳೂರನ್ನ, ನನ್ನ ದೇಶವನ್ನ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳಲೇಬೇಕು, ಹೇಳ್ತೀನಿ ಎಂದ್ರು. ನಂಬರ್ 2, ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಬರ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರ EVM ಬದಲಾಗಿ ಬ್ಯಾಲೆಟ್ ಪೇಪರ್ನ ಮಾಡಬೇಕು. ಬ್ಯಾಲೆಟ್ ಪೇಪರ್ ಮಾಡಿದರೆ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ವೋಟ್ ಚೋರಿ ಆಗ್ತಾ ಇದೆ, ಬ್ಯಾಲೆಟ್ EVM ಅಲ್ಲಿ ನಮಗೆ ಫ್ರಾಡ್ ಆಗ್ತಾ ಇದೆ ಅಂತ. ಅದನ್ನು ವಿರೋಧಿಸಿ DK ಸುರೇಶ್ ಅವರು, ನಾವು ಒಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟಿದ್ದೀವಿ, ದೇಶ ಪ್ರಗತಿಯಲ್ಲಿದೆ, ಟೆಕ್ನಾಲಜಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ, EVM ಗಿಂತಲೂ ಮುಂದಕ್ಕೆ ಯೋಚನೆ ಮಾಡಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಟೆಕ್ನಾಲಜಿ ಆನ್ಲೈನ್ ವೋಟಿಂಗ್ ಬರಲಿಕ್ಕೆ ಸಾಧ್ಯತೆ ಇದೆ, ಅಂಥದ್ರಲ್ಲಿ ನಾವು ರಿವರ್ಸ್ ಕೋರಲ್ಲಿ ಹೋಗೋದಲ್ಲ, ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದಿಡುವ ಪ್ರಶ್ನೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದು EVM ಮಿಷನ್ ಅಲ್ಲಿ ತಪ್ಪಾಗ್ಲಿಕ್ಕೆ ಹೆಂಗ್ ಸಾಧ್ಯ? ವೋಟ್ ಚೋರಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಫ್ರಾಡ್ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ನಮ್ಮದೇ ಆದಂತ ಎಲೆಕ್ಷನ್ ಕಮಿಷನ್ ಇದೆ, ನಮ್ಮದೇ ಆದಂತ ಸರ್ಕಾರ ಇದೆ, ನಮ್ಮದೇ ಆದಂತಹ ವ್ಯವಸ್ಥೆಗಳಿದೆ. ಈ ಎಲ್ಲ ವ್ಯವಸ್ಥೆಯನ್ನ ಮೀರಿ EVM ಅಲ್ಲಿ ಫ್ರಾಡ್ ಆಗುತ್ತೆ ಅನ್ನೋದು ಶತಮೂರ್ಖರ ಯೋಚನೆ ಅಂತ ಬರುವ ರೀತಿಯಲ್ಲಿ ಹೇಳಿದ್ರು. ಇದು ಯಾರಿಗೆ ಎಫೆಕ್ಟ್ ಆಯಿತು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಯಿತು. ಅಂದ್ರೆ CM ಸಿದ್ದರಾಮಯ್ಯನವರಿಗೆ ನೇರವಾಗಿ ಅವರ ಆಡಳಿತ ವ್ಯವಸ್ಥೆಯನ್ನ, ಆಡಳಿತ ತೀರ್ಮಾನಗಳನ್ನ, ಸಚಿವ ಸಂಪುಟದ ತೀರ್ಮಾನಗಳನ್ನ ನೇರ ವಿರೋಧಿಸಿದ್ರು. ಈ ಎರಡೂ ಏನ್ ಸೂಚಿಸುತ್ತೆ ಅಂದ್ರೆ, ನಿಜಕ್ಕೂ ಸಹಿತ ಭಾರತ ಶೈನಿಂಗ್ ಆಗ್ತಾ ಇದೆಯೋ ಅಥವಾ ಭಾರತ ಟೆಕ್ನಾಲಜಿಯಲ್ಲಿ ಮುಂದೆ ಬರ್ತಾ ಇದೆಯೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರು, ಮೋದಿ ಅವರು ದಿನನಿತ್ಯ ಹೇಳ್ತಾರಲ್ಲ ಇಂಡಿಯಾ ಈಸ್ ಶೈನಿಂಗ್, ಅದನ್ನೇ ಪುನರುಚ್ಚರಿಸಿದ್ದಾರೆ ಅಂದ್ರೆ ಅವರು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಮೋದಿಯವರ ಭಾರತೀಯ ಜನತಾ ಪಕ್ಷಕ್ಕೆ ಹತ್ತಿರವಾಗ್ತಾ ಇದ್ದಾರಾ ಅನ್ನಿಸ್ತಾ ಇದೆ. ರಾಜ್ಯದಲ್ಲೂ ಸಹಿತ ಅವರು ಅವರ ಸೋದರರಾದಂತಹ DK ಸುರೇಶ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಸರ್ಕಾರಕ್ಕೆ ಮುಜುಗರವನ್ನು ತಂದು ಭಾರತೀಯ ಜನತಾ ಪಕ್ಷಕ್ಕೆ DK ಬ್ರದರ್ಸ್ ಹತ್ತಿರವಾಗ್ತಾ ಇದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ನೀವೇನಂತೀರ? ಈ ಎರಡು ಸ್ಟೇಟ್ಮೆಂಟ್ ಇಂದ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರಾ ಅಥವಾ ಸಮಯಕ್ಕೆ ಸರಿಯಾಗಿ ರಾಗ ಮತ್ತು CM ಸಿದ್ದರಾಮಯ್ಯನವರಿಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರ? ಏನಾಗುತ್ತೆ ಮುಂದಿನ ರಾಜಕಾರಣ? ಯೋಚನೆ ಮಾಡೋಣ, ಪರದೆಯಲ್ಲಿ ನೋಡೋಣ. ಏನ್ ಬೇಕಾದ್ರೂ ಆಗ್ಬಹುದು ರಾಜಕಾರಣ ಅಲ್ವಾ? ಇದು ನನ್ನ ಇವತ್ತಿನ ವಿಶೇಷ ಸಮಾಚಾರ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್